ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು SR ಫ್ಲಿಪ್ ಫ್ಲಾಪ್ನ ನಾರ್ ಗೇಟನ್ನು ಯೂಸ್ ಮಾಡಿಕೊಂಡು ಹೇಗೆ ಡಿಸೈನ್ ಮಾಡೋದು ಅಂತ ನೋಡ್ತಾ ಹೋಗ್ತೀವಿ. ಸೊ ನಾರ್ ಗೇಟ್ನ ಯೂಸ್ ಮಾಡ್ಕೊಂಡು ಫ್ಲಿಪ್ ಫ್ಲಾಪ್ನ ಡಿಸೈನ್ ಮಾಡ್ತಿದ್ದೀವಿ ಅಂದರೆ, ಒಂದು ಫ್ಲಿಪ್ ಫ್ಲಾಪ್ ಅಂದರೆ ಇಟ್ ಈಸ್ ದ ಕಾಂಬಿನೇಷನ್ ಆಫ್ SR ಫ್ಲಿಪ್ ಫ್ಲಾಪ್ ಆಗಿರೋದ್ರಿಂದ ಕಾಂಬಿನೇಷನ್ ಆಫ್ SR ಲ್ಯಾಚ್ ವಿತ್ ನಾರ್ ಗೇಟ್ಸ್. ಆ್ಯಂಡ್ ಗೇಟ್. ಇದರಲ್ಲಿ ಏನಾಗಿರುತ್ತೆ, ನಾರ್ ಗೇಟ್ನ ನಾವು ಮೇಜರಾಗಿ ಆ ಲ್ಯಾಚಲ್ಲಿ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಏನು ಮಾಡ್ತೀವಿ, ಆ್ಯಂಡ್ ಗೇಟ್ನ ಯೂಸ್ ಮಾಡ್ತೀವಿ. ಸೊ ವಿತ್ ಡಿಸೈನಿಂಗ್ ವಿತ್ ನ್ಯಾಂಡ್ ಗೇಟ್ ಮಾಡಬೇಕಾದ್ರೆ ನಾವು ಡೈರೆಕ್ಟ್ ನ್ಯಾಂಡ್ ಗೇಟನ್ನೇ ಯೂಸ್ ಮಾಡ್ತೀವಿ. ಸೊ ಆ ವಿಡಿಯೋನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಸೆಸ್ ಮಾಡ್ಬೋದು. ಸೊ ಇವಾಗ ಬಿಲ್ಡ್ ಮಾಡ್ತಾ ಹೋಗೋಣ. ಸೊ SR ಲ್ಯಾಚ್ನ ನಾರ್ ಗೇಟ್ನ ಯೂಸ್ ಮಾಡ್ಕೊಂಡು ಫಸ್ಟ್ ಬಿಲ್ಡ್ ಮಾಡಬೇಕು. ನಾರ್ ಗೇಟ್ ಅಂದರೆ ಆರ್ ಗೇಟ್ನ ಮುಂದೆ ಒಂದು ನಾಟ್, ಸೊ ಇದನ್ನು ಕ್ಯೂ ಅಂತ ಕೊಡ್ತೀನಿ. ನೆಕ್ಸ್ಟ್ ಇನ್ನೊಂದು ನಾರ್ ಗೇಟ್, ಸೊ ಅದನ್ನು ಕ್ಯೂ ಬಾರ್ ಅಂತ ಕೊಡ್ತೀನಿ. ಇದರಿಂದ ಬರುವಂಥ ಔಟ್ಪುಟ್ಟನ್ನು ನಾನು ಇದಕ್ಕೆ ಇನ್ಪುಟ್, ನೆಕ್ಸ್ಟ್ ಇದರಿಂದ ಬರುವಂತಹ ಔಟ್ಪುಟ್ಟನ್ನು ನಾನು ಇದಕ್ಕೆ ಇನ್ಪುಟ್ಟಾಗಿ ಕೊಡ್ತೀನಿ. ಸೊ ಇದಕ್ಕೆ 1 2 ಅಂತ ನೇಮಿಂಗ್ ಮಾಡ್ತೀನಿ. ಸೊ ಏನಿಲ್ಲದೆ SR ಲ್ಯಾಚನ್ನು ನಾವು ಡಿಸೈನ್ ಮಾಡಾಯಿತು ನಾರ್ ಗೇಟ್ನ ಯೂಸ್ ಮಾಡಿಕೊಂಡು. ಇವಾಗ ಆ್ಯಂಡ್ ಗೇಟನ್ನು ನಾನು ಕನೆಕ್ಟ್ ಮಾಡ್ತಾ ಹೋಗ್ತೀನಿ. ಸೊ ಎರಡಕ್ಕೂ ಕೂಡ ಒಂದೊಂದು ಆ್ಯಂಡ್ ಗೇಟನ್ನು ನಾನು ಕನೆಕ್ಟ್ ಮಾಡಿದ್ದೀನಿ. ಸೊ ಆ್ಯಂಡ್ ಗೇಟ್ ಏನಾಯಿತು, ಇದು ಆರ್ ಆಯಿತು, ನೆಕ್ಸ್ಟ್ ಎಸ್. ಸೊ ಎರಡಕ್ಕೂ ಕೂಡ ನೀವು ಫ್ಲಿಪ್ ಫ್ಲಾಪಲ್ಲಿ ಒನ್ ಇನ್ಪುಟ್ ಏನಾಗಿರುತ್ತೆ, ಕ್ಲಾಕ್ ಆಗಿರುತ್ತೆ. ಸೊ ಕ್ಲಾಕ್ ಯಾವತ್ತಿದ್ರೂ 1, ಕ್ಲಾಕ್ನ ವ್ಯಾಲ್ಯೂ ಯಾವತ್ತಿದ್ರೂ ಏನಿರುತ್ತೆ, 1 ಇರುತ್ತೆ. ಸೊ ನಾವಿವಾಗ ನಾರ್ ಗೇಟ್ನ ಯೂಸ್ ಮಾಡಿಕೊಂಡು ಫ್ಲಿಪ್ ಫ್ಲಾಪ್ನ ಡಿಸೈನ್ ಮಾಡ್ತಿರೋದ್ರಿಂದ ಫಸ್ಟು ನಾರ್ ಗೇಟಿನ ಡಯಾಗ್ರಾಮ್, ನಾರ್ ಗೇಟಿನ ಟ್ರೂತ್ ಟೇಬಲ್ನ ನೋಡ್ತಾ ಹೋಗೋಣ. ಸೊ ಇದನ್ನು 3 ಮತ್ತು 4 ಅಂತ ಕೊಡ್ತೀನಿ. ಇದು ಆ್ಯಂಡ್ ಗೇಟ್ ಅಲ್ವಾ, ಸೊ 1 ಮತ್ತು 2 ಅಂತಲೇ ಕೊಡ್ತೀನಿ. ಸೊ ನಾರ್ ಗೇಟ್ನ ಟ್ರೂತ್ ಟೇಬಲ್ನ ನೋಡ್ತಾ ಹೋದರೆ ನಿಮಗೆ 2 ಇನ್ಪುಟ್ ಇರುತ್ತೆ, AB ಮತ್ತು 1 ಔಟ್ಪುಟ್ ಇರುತ್ತೆ. ಸೊ ಏನಾಗುತ್ತೆ, 0 0 0 1 1 0 1 1. ಸೊ ನಾರ್ ಗೇಟ್ ಅಂತಂದರೆ ಆರ್ ಗೇಟಿನ ಆಪೋಸಿಟ್. ಸೊ ಆರ್ ಗೇಟಲ್ಲಿ ಏನಾಗಿರುತ್ತೆ, 0 0 ಇದ್ದರೆ 0 ಇರುತ್ತೆ, ಅಥವಾ ಒಂದೇ ಒಂದು ಇನ್ಪುಟ್ ನಿಮಗೆ ಹೈ ಇದ್ದರೆ ಔಟ್ಪುಟ್ ಕೂಡ ಹೈ ಆಗಿ ಬರುತ್ತೆ. ಅಂತ ಅಂದರೆ ಇನ್ಪುಟ್ಗಳಲ್ಲಿ ಕೇವಲ ಒಂದು 1 ಇದ್ರೂ ಕೂಡ ನಿಮಗೆ ಔಟ್ಪುಟ್ಟು 1 ಆಗಿ ಬರುತ್ತೆ. ಆದರೆ ನಾರ್ ಗೇಟ್ ಅಂತಂದರೆ ಇದರ ಉಲ್ಟಾ. ಸೊ ಇಲ್ಲೇನಾಗುತ್ತೆ, 1 0 0 0 ಬರುತ್ತೆ. ಸೊ ಇವಾಗ ನಾವು ನಾರ್ ಗೇಟ್ನ ಟ್ರೂತ್ ಟೇಬಲ್ನ ಬರ್ಕೊಂಡ್ವಿ. ಸೊ ಇವಾಗ ಏನು ಮಾಡಬೇಕು, SR ಲ್ಯಾಚ್ ಯೂಸಿಂಗ್ ನಾರ್ ಗೇಟಿನ ಟ್ರೂತ್ ಟೇಬಲ್ನ ಬರಿತಾ ಹೋಗೋಣ. ಸೊ ಮೊದಲಿಗೆ ಏನಿರುತ್ತೆ, ಇನ್ಪುಟ್ ಇರುತ್ತೆ, ನೆಕ್ಸ್ಟು ಔಟ್ಪುಟ್. ಸೊ ಇನ್ಪುಟ್ ಮತ್ತು ಔಟ್ಪುಟ್. ಸೊ ಇನ್ಪುಟ್ ಎಷ್ಟಿದೆ, ನನಗೆ ಇನ್ಪುಟ್ 2 ಇದೆ, ಮತ್ತು ಔಟ್ಪುಟ್ ಕೂಡ 2 ಇದೆ. ಯಾವ್ಯಾವುದು ಇನ್ಪುಟ್ ನನಗೆ SR. ಸೊ ಕ್ಲಾಕ್ ಯಾವತ್ತಿದ್ರೂ 1 ಇರೋದ್ರಿಂದ ಅದೇನು ಬರೆಯೋದು ಬೇಡ. ನೆಕ್ಸ್ಟ್ ಔಟ್ಪುಟ್ ನನಗೇನಿರುತ್ತೆ, ಕ್ಯೂ ಮತ್ತು ಕ್ಯೂ ಬಾರ್ ಇರುತ್ತೆ. ಸೊ 2 ಇನ್ಪುಟ್ಸ್ ಇದೆ ಅಂತ ಅಂದರೆ ಕಾಂಬಿನೇಷನ್ ಏನಾಗುತ್ತೆ, ಬೈನರಿ ಕಾಂಬಿನೇಷನ್ 0 0 0 1 1 0 1 1 ಆಗಿರುತ್ತೆ. ಸೊ ಇದನ್ನು ನಾನು ಮಾಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಈ ಟ್ರೂತ್ ಟೇಬಲ್ನ ನೋಡಿದಾಗ, ನಾರ್ ಗೇಟ್ ಟ್ರೂತ್ ಟೇಬಲನ್ನು ನೋಡ್ತಾ ಹೋದಾಗ ಏನು ಅಂತ ಅಂದರೆ, ನಿಮಗೆ ಕೇವಲ 1 1 ಇದ್ರೂ, ಇಫ್ ದೇರ್ ಈಸ್ 1 in one of the input then output is equal to 0. ಇನ್ಪುಟ್ಟಲ್ಲಿ ಏನಾದರೂ ಕೇವಲ ಒಂದೇ ಒಂದು 1 ಇದ್ರೂ ಕೂಡ ನಿಮಗೆ ಔಟ್ಪುಟ್ 0 ಆಗಿ ಬರುತ್ತೆ. ಸೊ ಮೊದಲನೇ ಕಾಂಬಿನೇಷನ್ ಯಾವ್ದು ತಗೊಳ್ಳೋಣ, ಇದನ್ನು ತಗೊಳ್ಳೋಣ. ಸೊ ಇದನ್ನು ತೊಗೊಂಡು ಅನಲೈಸ್ ಮಾಡ್ತಾ ಹೋಗೋಣ. ಮೊದಲಿಗೆ 0 1. ಸೊ ಎಸ್ನ ವ್ಯಾಲ್ಯೂ 0, ಆರ್ನ ವ್ಯಾಲ್ಯೂ 1. ಸೊ ಫಸ್ಟ್ ಎಸ್ ಮತ್ತು ಕ್ಲಾಕನ್ನು ನೋಡ್ತಾ ಹೋದರೆ 0 1 ಅಂತ ಇದೆ. ಸೊ ನಾನೇನಂತ ಹೇಳಿದೆ, ಇನ್ಪುಟ್ಟಲ್ಲಿ ಕೇವಲ ಒಂದೇ ಒಂದು 1 ಇದ್ರೂ ಕೂಡ ಔಟ್ಪುಟ್ 0 ಆಗುತ್ತೆ. ಸೊ 0 1. ಸೊ 1 ಇದೆ, ಸೊ ಔಟ್ಪುಟ್ ಏನಾಯಿತು, 1 ಆಯಿತು. 0 ಆಯಿತು. ಕೇವಲ ಒಂದೇ 1 ಇದ್ರೂ ಕೂಡ ಔಟ್ಪುಟ್ 0 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 1 1 ಇದೆ. ಸೊ 1 1 ನನಗೆ ಬೇಕಾಗಿದ್ದೆಷ್ಟು, ಒಂದೇ ಒಂದು 1 ಇದ್ರೂ ಕೂಡ ಔಟ್ಪುಟ್ 0 ಆಗುತ್ತಲ್ವಾ. ಸೊ ನನಗೆ 2 1 ಇದೆ ಅಂತ ಅಂದರೆ ಔಟ್ಪುಟ್ 0 ಆಯಿತು. ಸೊ ಇಲ್ಲಿ ನೋಡ್ತಾ ಹೋದಾಗ ನನಗೆ 0 ಇದೆ, ಯಾವುದೇ 1 ಇಲ್ಲ. ಸೊ ನಾನೇ ಅಂತ ಬರಿತೀನಿ, ಇದರ ಔಟ್ಪುಟ್ 1. ಸೊ ಈ ಔಟ್ಪುಟ್ಟನ್ನು ನಾನು ಎರಡನೆಯ ನಾರ್ ಗೇಟ್ಗೆ ಕೊಡ್ತಾ ಹೋಗ್ತೀನಿ. ಸೊ 1 ಆಯಿತು. ಸೊ 1 0. ಸೊ 2 ಇನ್ಪುಟ್ಗಳಿದೆ, ಯಾವುದು 1 ಮತ್ತು 0. ಎರಡರಲ್ಲಿ ಒಂದಾದರೂ 1 ಇರಬೇಕು. ಸೊ 1 1 1 ಇದೆ, ಅದಕ್ಕೆ ಔಟ್ಪುಟ್ ಏನಾಯಿತು, 0 ಆಯಿತು. ಸೊ ಕ್ಯೂನ ವ್ಯಾಲ್ಯೂ ಏನಾಯಿತು, 1. ನೆಕ್ಸ್ಟ್ ಕ್ಯೂ ಬಾರ್ನ ವ್ಯಾಲ್ಯೂ ಏನಾಯಿತು, 0. ನೆಕ್ಸ್ಟ್ 1 0. ಹೀಗೆ ಅನಲೈಸ್ ಮಾಡ್ತಾ ಹೋಗಬೇಕು ಅಷ್ಟೇ, ಸಿಂಪಲ್, ಏನಿಲ್ಲ. ಸೊ ಎಸ್ನ ವ್ಯಾಲ್ಯೂ 1,
ಆರ್ನ ವ್ಯಾಲ್ಯೂ 0, ಕ್ಲಾಕ್ ಯಾವತ್ತಿದ್ರು 1, 1 1 ಇದೆ ಅಂತ ಅಂದರೆ 0, ನೆಕ್ಸ್ಟ್ 1 0 ಇದೆ ಅಂತ ಅಂದರೆ 0, 1 0 ಇದೆ ಅಂತ ಅಂದರೆ 0. ಸೊ ಇದಕ್ಕೆ ಏನು ಮಾಡ್ತೀನಿ ಅಂತಂದರೆ ಬರೀ 0 ಇದೆ, ಸೊ ನಾನು ಔಟ್ಪುಟ್ಟನ್ನು 1 ಅಂತ ಕೊಡ್ತಾ ಹೋಗ್ತೀನಿ. ಸೊ ಔಟ್ಪುಟ್ಟನ್ನು ನಾನು 1 ಅಂತ ಕೊಡ್ತೀನಿ, ಯಾಕಂತಂದರೆ ನನಗೆ ಯಾವುದೇ 1 ಇಲ್ಲ. ಸೊ ಈ ಔಟ್ಪುಟ್ಟನ್ನು ನಾನು ಇದಕ್ಕೆ ಇನ್ಪುಟ್ ಆಗಿ ಕೊಟ್ಟಾಗ 0 ಮತ್ತು 1, ಸೊ 0 ಮತ್ತು 1 ಇದೆ ಅಂತ ಅಂದಾಗ ನನಗೆ 1 1 ಇದ್ರೂ ಕೂಡ ನಾನು ಔಟ್ಪುಟ್ಟನ್ನು ಏನಂತ ಬರೀತೀನಿ, ನಾನು 0 ಅಂತ ಬರೀತೀನಿ. ಸೊ ಇವಾಗ ಏನಾಯಿತು, 0 1, ಕ್ಯೂನ ವ್ಯಾಲ್ಯೂ 0 ಮತ್ತು ಇದರ ವ್ಯಾಲ್ಯೂ 1 ಆಯಿತು. ನೆಕ್ಸ್ಟ್ ಯಾವುದು 1 1 1 1, ಇಲ್ಲೂ ಕೂಡ 1, ಎರಡರಲ್ಲೂ 1 ಇದ್ದರೆ 0, ಟ್ರೂತ್ ಟೇಬಲ್ ನೋಡಿ, ಎರಡರಲ್ಲೂ 1 ಇದ್ದರೆ 0, ಎರಡರಲ್ಲೂ 1 ಇದ್ದರೆ ಔಟ್ಪುಟ್ ಏನಾಯಿತು 0, ಎರಡರಲ್ಲೂ 0 ಆಗಿರೋದ್ರಿಂದ ಇದು 1 ಆಗುತ್ತೆ. ಸೊ ಯಾಕಂತಂದರೆ 0 ನನಗೆ ಯಾವುದೇ 1 ಇಲ್ಲ, ಸೊ ಏನಾಯಿತು 0 ಇದ್ದರೆ ನನ್ನ ಇನ್ಪುಟ್ ಏನಾದರೂ 0 ಇದ್ದರೆ ಸೊ ಔಟ್ಪುಟ್ ಏನಾಯಿತು 1 ಆಯಿತು. ಸೊ ನೆಕ್ಸ್ಟ್ ಏನಾಯಿತು 1 ಆಗಿದ್ದರಿಂದ ನನ್ನ ಈ ಇನ್ಪುಟ್ ಕೂಡ 1 ಆಗ್ತಾ ಹೋಗುತ್ತೆ. ಸೊ 1 ಮತ್ತು 1 ಬಂದಿದ್ದರಿಂದ ನನಗೆ ಇದು ಫೇಲ್ ಆಗ್ತಾ ಬರುತ್ತೆ ಅಂತ ಅಂದರೆ ಇದು ಇನ್ವ್ಯಾಲಿಡ್. ನೆಕ್ಸ್ಟ್ ಇದೇನಾಯಿತು, ಇನ್ವ್ಯಾಲಿಡ್ ಆಯಿತು. ಅದೇ ರೀತಿ ನಾವು 0 0ನ ಕೊಡ್ತಾ ಬಂದಾಗ ನಮ್ಗೆ ಏನಾಗುತ್ತೆ ಅಂತ ಅಂದರೆ ಐದರ್ 1 0 ಬರುತ್ತೆ ಅಥವಾ 0 1 ಬರುತ್ತೆ. ಸೊ ನಾವು ಯಾವುದಕ್ಕೆ ಇನ್ಪುಟ್ಟನ್ನು ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 0 0 ಬರುತ್ತೆ ಅಥವಾ 0 0ನ ಕೊಟ್ಟಾಗ ನಮಗೆ 0 1 ಬರ್ಬೋದು, ಇಲ್ಲಿ 0 ಬರ್ಬೋದು, ಇಲ್ಲಿ 1 ಬರ್ಬೋದು, ಅಥವಾ ಇಲ್ಲಿ 1 ಬರ್ಬೋದು, ಇಲ್ಲಿ 0 ಬರ್ಬೋದು. ಸೊ ಇವಾಗ ಏನಾಯಿತು, ನನಗೆ ಆಲ್ರೆಡಿ ಆ ಒಂದು ಔಟ್ಪುಟ್ಟು ಮೆಮೊರಿಲಿ ಪ್ರೆಸೆಂಟ್ ಇದೆ. ಸೊ ಏನಂತ ಬರಿತೀನಿ, ಮೆಮೊರಿ ಅಂತ ಬರಿತೀನಿ. ಸೊ ಇದನ್ನು ನಾನು ಸಿಂಪ್ಲಿಫೈಡ್ ಆಗಿ ಹೇಗೆ ಬರಿತಾ ಹೋಗ್ಬೋದು, ಸಿಂಪ್ಲಿಫೈಡ್ ಟ್ರೂತ್ ಟೇಬಲ್ನ ಬರಿಬೇಕು ಅಂತಂದರೆ ಸೊ ಹೇಗೆ ಬರಿಬೋದು ಅಂತಂದರೆ, ಸೊ ಇನ್ಪುಟ್ ಯಾವುದು ನನಗೆ ಎಸ್ ಮತ್ತು ಆರ್. ಸೊ ನನ್ನ ಔಟ್ಪುಟ್ಟನ್ನು ಏನಂತ ಮಾಡ್ತೀನಿ, Qn+1 n+1 ಸ್ಟೇಟ್ ಅಂತ ಮಾಡ್ತೀನಿ. ಸೊ ಇನ್ಪುಟ್ ಏನೇ 0 0 0 1 1 0 1 1, ಇಲ್ಲೇನಿದೆ ಅದರ ಪ್ರಿಡಾಮಿನೆಂಟನ್ನು ಬರಿತಾ ಹೋಗಿ. ಸೊ ಇಲ್ಲೇನಾಯಿತು 1 ಅಂತ ಅಂದರೆ ಸೆಟ್, ನೆಕ್ಸ್ಟ್ ಇದು 0 ಅಂತ ಅಂದರೆ ರೀಸೆಟ್. ಸೊ ಇದನ್ನು ಬೇಕಾದರೆ ನೀವು ಇಲ್ಲಿ ನಾನೇನು ಮಾಡಿದೆ, ಇಲ್ಲಿ 0 ಕೊಟ್ಟಿದ್ದೆ ಅಲ್ವಾ, ಸೊ ನಾನು ಇಲ್ಲಿ 0 ಕೊಟ್ಟಿದ್ದೆ ಅಂದರೆ ಔಟ್ಪುಟ್ 0 ಇತ್ತು, ಇಲ್ಲಿಂದ ನಾನು 0 ತೊಗೊಂಡೆ, ನೆಕ್ಸ್ಟ್ ಇಲ್ಲಿ ಆಲ್ರೆಡಿ 1 ಇತ್ತು, ಈ ಥರ ಮಾಡ್ತಾ ಹೋದೆ. ಅದನ್ನೇ ನೀವು ಉಲ್ಟಾ ಮಾಡಿದ್ರೆ ಇಲ್ಲೇನಾಗುತ್ತೆ, ಈ ಔಟ್ಪುಟ್ ಇದಕ್ಕೆ ಹೋಗುತ್ತೆ, ಈ ಔಟ್ಪುಟ್ ಇದಕ್ಕೆ ಬರುತ್ತೆ. ಸೊ 0 1 1 0 ಈ ಥರನೂ ಕೂಡ ಬರ್ತಾ ಹೋಗ್ಬೋದು. ಸೊ ಇವಾಗ ಪ್ರಿಡಾಮಿನೆಂಟ್ ಆಯಿತು 0 ಆಯಿತು. 0 ಅಂತ ಅಂದರೆ ಏನು, ರೀಸೆಟ್. ನೆಕ್ಸ್ಟ್ 1 ಅಂತ ಅಂದರೆ ಸೆಟ್, 1 ಅಂತ ಅಂದರೆ ಸೆಟ್. ನೆಕ್ಸ್ಟ್ ಇದೇನಾಯಿತು, ಇನ್ವ್ಯಾಲಿಡ್ ಆಗುತ್ತೆ. ನೆಕ್ಸ್ಟ್ ಇದು ಮೆಮೊರಿ. ಸೊ ನಾರ್ ಗೇಟ್ ಮತ್ತು ನ್ಯಾಂಡ್ ಗೇಟ್ ಎರಡಕ್ಕೂ ಕೂಡ ಸೇಮ್ ಟೇಬಲ್ನ ಬರೆದ್ರೆ ಒಳ್ಳೆಯದು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನು ಔಟ್ಪುಟ್ಟಲ್ಲಿ ಚೇಂಜಸ್ ಆದ್ರೂ ಏನು ಚಿಂತೆ ಮಾಡಬೇಡಿ. 0 1 ಮತ್ತು 1 0 ಕೊಟ್ಟಾಗ ನಿಮಗೆ ಕಾಂಪ್ಲಿಮೆಂಟಾಗಿ ಆನ್ಸರ್ ಬರಬೇಕಷ್ಟೇ. 0 1 ಬರಬೇಕು ಅಥವಾ 1 0 ಬರಬೇಕು. ನಿಮಗೆ ಕಾಂಪ್ಲಿಮೆಂಟಾಗಿ ಆನ್ಸರ್ ಬರ್ತಿದೆ ಅಂತ ಅಂದರೆ ನಿಮ್ಮ ಆನ್ಸರ್ ಕರೆಕ್ಟ್ ಇದೆ ಅಂತ ಅರ್ಥ. ಒಂದು ಸೆಟ್ ಇರುತ್ತೆ, ಒಂದು ರೀಸೆಟ್ ಇರುತ್ತೆ, ಇನ್ನು ಉಳಿದಿದ್ದೆಲ್ಲ ಮೆಮೊರಿಲಿ ಇರುತ್ತೆ. ಸೊ ನಮಗೆ 1 1 ಅದರ ಆಪೋಸಿಟ್ ಕಂಡೀಷನನ್ನು ಕೊಟ್ಟಾಗ ನಮಗೆ ಇನ್ವ್ಯಾಲಿಡ್ ಔಟ್ಪುಟ್ಸ್ ಆಗಿ ಬರ್ತಾ ಹೋಗುತ್ತೆ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.